ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್. ಇದು ಗುರುವಾರದ ಮಿನಿ ವ್ಲಾಗ್. ಇನ್ನು ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ನೈಟೇ ದ್ರಾಕ್ಷಿ ನೆನೆ ಹಾಕಿಟ್ಟಿದ್ದೆ. ಮಾರ್ನಿಂಗ್ ಎದ್ದು ಅದನ್ನು ಫಸ್ಟು ಕುಡಿದ್ಬಿಟ್ಟು ಟಿಫನ್ ಏನಾದರೂ ಮಾಡೋಣ ಅಂದ್ಕೊಂಡೋದೆ. ನಮ್ಮ ಮನೆಯವರೇ ಒಗ್ಗರಣೆ ಅನ್ನ ಮಾಡಿದರು. ಹಾಲೆಲ್ಲ ತಂದು ಹಾಲು ಕಾಯಿಸಿ ಪಾಪುಗೂ ಹಾಲು ನೀರು ಎಲ್ಲ ಕಾಯಿಸಿಟ್ಬಿಟ್ಟು ಹೋಗಿದ್ದರು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದರಿಂದ ಅವರೇ ಇಷ್ಟೆಲ್ಲ ಮಾಡಿದರು. ನಾನು ಎದ್ದಿದ್ದು ಕೂಡ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಬೇಗ ಫ್ರೆಶ್ ಅಪ್ ಆಗಿದ್ದು ಟಿಫನ್ ಮಾಡ್ಕೊಬಿಡೋಣ ಅಂತ ಹೇಳಿ ಟಿಫನ್ ಮಾಡಿಕೊಂಡೆ. ನನಗಂತೂ ನಿಜವಾಗ್ಲೂ ಖುಷಿಯಾಗಿತ್ತು. ನನಗೆ ಹುಷಾರಿಲ್ಲದೆ ಇರೋದು ನೋಡಿ ನಮ್ಮ ಮನೆಯವ್ರು ನನಗೆ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ರು. ಟಿಫನ್ ಎಲ್ಲ ಮಾಡಿದ್ಮೇಲೆ ಪಾಪುನು ಕೂಡ ಮಲಗಿದ್ದ. ಅದಕ್ಕೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಆಗಂಗೆ ಏನಾದರೂ ಸಾಂಬಾರು ಮಾಡಿಟ್ಬಿಡೋಣ, ನನಗೂ ರೆಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ರಸಮ್ ಮಾಡ್ಕೊಂಡಿದ್ದೆ. ನಾನಿಲ್ಲಿ ರಸಮ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನೀರು ಹಾಕಿ ಸ್ವಲ್ಪ ಬೇಳೆ, ಒಂದು 3 ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಹಾಕಿ ಒಂದು 3 to 4 ವಿಷಲ್ಸ್ನ ಕೂಗಿಸ್ಕೊಂಡೆ. ನಂತರ ಅದು ವಿಷಲ್ ಇಳಿದ ಮೇಲೆ ಟೊಮೆಟೊ ಎಲ್ಲನೂ ಚೆನ್ನಾಗಿ ಬೆಂದಿತ್ತು. ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟೆ. ಮತ್ತು ಇನ್ನೊಂದು ಕಡೆ ಒಗ್ಗರಣೆಗೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಸ್ವಲ್ಪ ಕುಟ್ಟಿಟ್ಕೊಂಡಿರೋ ಜೀರಿಗೆ, ಮತ್ತು ಜಜ್ಜಿದ ಬೆಳ್ಳುಳ್ಳಿ, ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ರೆಡಿ ಮಾಡಿಕೊಂಡು, ಈ ಕಡೆ ಏನು ಬೇಳೆ ರಸಮ್ನ ನಾನು ಕುದಿಯೋಕ್ಕಿಟ್ಟಿದ್ದೆ ಅದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡೆ. ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕ್ಯಾಪ್ ಇಟ್ಟು ಒಂದು 5 ಮಿನಿಟ್ಸ್ ಕುದಿ ಬಂದಮೇಲೆ ರಸಮ್ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಇನ್ನು ಪಾಪುಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಏನೂ ಮಾಡೋಕ್ಕಾಗಿರಲಿಲ್ಲ. ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕಿದ್ದೆ, ಅದನ್ನೇ ಪಾಪುಗೆ ತಿನ್ನಿಸ್ತಾ ಇದ್ದೆ. ನನಗೆ ಹುಷಾರಿಲ್ಲದೆ ಇರೋದಕ್ಕೆ ನಮ್ಮ ಮನೆಯವರು ಪಾಪ ಎಲ್ಲ ಹೆಲ್ಪ್ನೂ ಮಾಡಿದರು. ಅವ್ರು ಪ್ರತಿ ಸಲವೂ ಹೀಗೆ ಏನಾದರೂ ನಂಗೆ ಹುಷಾರಿಲ್ಲ ಅಂದರೆ ಪ್ರತಿಯೊಂದು ಕೆಲಸಕ್ಕೂ ಹೆಲ್ಪ್ ಮಾಡಿಬಿಟ್ಟೇ ಹೋಗ್ತಾರೆ. ಅಲ್ಲಲ್ಲೇ ಫೋನಲ್ಲೂ ವಿಚಾರಿಸ್ಕೊತಾ ಇದ್ದರು. ಬೇಗ ಬಂದುಬಿಡ್ತೀನಿ ಅಂತಲೂ ಹೋದರು. ನನಗೆ ಪಾಪುನು ಕೂಡ ಏನು ಅಷ್ಟೊಂದು ರಿಸ್ಕ್ ಕೊಟ್ಟಿಲ್ಲ ಇವತ್ತು. ಅವ್ನ ಪಾಡಿಗೆ ಅವ್ನು ಆಟ ಆಡಿಕೊಂಡು ಮೇಯ್ನಾಗಿ ಕರೆಕ್ಟಾಗಿ ನಿದ್ದೆ ಮಾಡ್ಕೊಬಿಟ್ಟ ಟೈಮ್ ಕರೆಕ್ಟಾಗೆ. ಅದರಿಂದ ನನಗೆ ಅಷ್ಟೊಂದು ರಿಸ್ಕ್ ಆಗಿಲ್ಲ. ಅದಕ್ಕೆ ನಾನು ಅಲ್ಲಲ್ಲೇ ಸ್ವಲ್ಪ ವೀಡಿಯೋಸ್ ಕೂಡ ಮಾಡಿಕೊಂಡೆ. ಬಟ್ ನೈಟೆಲ್ಲ ಎಡಿಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಬೆಳಿಗ್ಗೆ ಎದ್ದು ಎಡಿಟ್ ಮಾಡಿಕೊಂಡೆ ವೀಡಿಯೋಸ್ನ. ಇನ್ನು ಪಾಪುಗೆ ರಾತ್ರಿ ಊಟ ಮಾಡಿಸ್ಕೊಳ್ಳೋಕ್ಕೆ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡೆ. ಏನಕ್ಕೆ ಅಂತಂದರೆ ಬೆಳಗ್ಗೆಯಿಂದ ಪಾಪ ಮನೆ ಒಳಗಡೆನೇ ಕೂಡ ಹಾಕ್ಕೊಬಿಟ್ಟಿದ್ದೆ. ಆಚೆ ಹೊರಗಡೆ ಬಿಟ್ಟೇ ಇರಲಿಲ್ಲ ಆಟ ಆಡೋಕ್ಕೂ. ಒಳಗಡೆನೇ ಯಾಕೆ ಅಂತಂದರೆ ನನಗೆ ಹೊರಗಡೆ ಎತ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ಇವತ್ತು ವೆದರ್ ಕೂಡ ಸ್ವಲ್ಪ ಮಳೆ ಬರೋ ಥರ ಇತ್ತು. ಏನಂತ ಬಿಸಿಲೂ ಇರಲಿಲ್ಲ. ಆದ್ರೂ ನನಗೆ ಅವನು ಹೊರಗಡೆ ಬಿಟ್ಟರೆ ಇಟ್ಕೊಳ್ಳೋಕ್ಕೆ ಅಲ್ಲ, ತುಂಬ ಓಡಾಡ್ತಾನೆ ಅಂತ ಹೇಳಿಬಿಟ್ಟು ಹೊರಗಡೆ ಬಿಟ್ಟಿರಲಿಲ್ಲ. ಅದಕ್ಕೆ ನಾನೇ ಎತ್ಕೊಂಡೋಗಿ ಹೊರಗಡೆನೇ ಊಟ ತಿನ್ನಿಸ್ದೆ. ಅವನು ಹೊರಗಡೆ ಕೆಳಗಡೆ ಎಲ್ಲ ನಾಯಿಗಳಿದ್ದಾವೆ. ಇವನಿಗೆ ನಾಯಿ ಅಂದರೆ ತುಂಬ ಫೇವ್ರೇಟ್ ಪೆಟ್ ಅಂತಲೇ ಹೇಳ್ಬೋದು. ಅದನ್ನು ನೋಡಿಕೊಂಡೇ ಊಟ ಮಾಡಿಕೊಂಡ. ಇನ್ನು ಅವನಿಗೆ ಎಲ್ಲ ಊಟ ಮಾಡಿಸ್ಬಿಟ್ಟು ಅವನನ್ನು ಮಲಗಿಸ್ಬಿಟ್ಟು ಇನ್ನು ನಾನು ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ಊಟ ಮಾಡ್ಕೊಂಡು, ನಮ್ಮ ಮನೆಯವ್ರು ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಊಟ ಮಾಡ್ಕೊಳ್ಳೋಣ ಅಂತ ಬಂದೆ. ಹಂಗೂ ನಮ್ಮ ಮನೆಯವರು ಬೆಳಿಗ್ಗೆನೇ ಮೊಟ್ಟೆ ಎಲ್ಲ ತೆಗೆದಿಟ್ಬಿಟ್ಟು ಹೋಗಿದ್ರು. ಮೊಟ್ಟೆ ಬೇಯಿಸ್ಕೊಂಡಾದರೂ ತಿನ್ನು, ಆಮ್ಲೆಟ್ ಆದರೂ ಮಾಡ್ಕೊಂಡು ತಿನ್ನು ಅಂತ ಹೇಳಿಬಿಟ್ಟು ಇನ್ನು 2 ಸಲ ಆಮ್ಲೆಟ್ ಹಾಕ್ಕೊಳ್ಳೋದು ಯಾರು ಅಂತ ಹೇಳಿಬಿಟ್ಟು ಎರಡನ್ನೂ ಒಂದಕ್ಕೇ ಆಮ್ಲೆಟ್ನ ಹಾಕಿ ಉಪ್ಪು ಮತ್ತು ಮೆಣಸು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಫುಲ್ ದೊಡ್ಡದಾಗಿ ಒಂದು ಆಮ್ಲೆಟೇ ಮಾಡ್ಕೊಂಡಿದ್ದೆ. ಒಳ್ಳೆ ದೋಸೆ ಥರ ಬಂದಿತ್ತು. ಇನ್ನು ಆಮ್ಲೆಟೆಲ್ಲ ಹಾಕಿ ಜೊತೆಗೆ ಊಟ ಮಾಡಿ ಮುಗಿಸ್ಕೊಂಡೆ. ಇನ್ನು ನಾಳೆ ಬೆಳಿಗ್ಗೆಗೆ ಡಿಟಾಕ್ಸ್ ವಾಟರ್ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಪುದೀನ ಮತ್ತು ಲೆಮನ್ ಸ್ಲೈಸ್ನ ಯೂಸ್ ಮಾಡಿಕೊಂಡು ಡಿಟಾಕ್ಸ್ ವಾಟರ್ನ ರೆಡಿ ಮಾಡಿ ಇಟ್ಕೊಂಡೆ.
ಇನ್ನು ನಿನ್ನೆ ಬಟ್ಟೆಗಳೆಲ್ಲ ಒಗ್ದು ಒಣಗಾಕಿದ್ದವೆಲ್ಲ ಹಾಗೆ ಇದ್ದವು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಮಡಿಸಿ ಎತ್ತಿಟ್ಬಿಡೋಣ. ಇನ್ನು ಮತ್ತೆ ಬೆಳಿಗ್ಗೆ ಎಲ್ಲ ಆಗಲ್ಲ. ಇನ್ನು ನನ್ನ ಮಗ ಅಂತೂ ಬಟ್ಟೆ ಎಲ್ಲ ಮಡಿಸ್ಕೊಡಲ್ಲ, ತೆಗ್ದು ಎಸ್ದುಬಿಡ್ತಾ ಇರ್ತಾನೆ. ಇನ್ನು ಮಲಗಿದಾಗಲೇ ಎತ್ತಿಕ್ಕೊಬಿಟ್ರೆ ಸರಿ ಅಂತ ಹೇಳಿ ಎಲ್ಲ ಬಟ್ಟೆಯನ್ನು ಮಡಿಸಿಟ್ಕೊಂಡೆ. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಜವಾಗ್ಲೂ ಇವಾಗ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ವಿಡಿಯೋನ ಮಾಡೋಕ್ಕಾಗ್ತಾ ಇರೋದು. ಈ ಥರನೇ ಇನ್ನು ಮುಂದೆನೂ ಹೀಗೆ ನಮಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಮತ್ತೆ ನಾಳಿನ ವ್ಲಾಗ್ನಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.